ಚನ್ನರಾಯಪಟ್ಟಣ ಪುರಸಭೆಯ ಮುಖ್ಯಾಧಿಕಾರಿ ಯತೀಶ್ ಮಾಡಿದ ಎಡವಟ್ಟಿನಿಂದ ನೊಂದಂತಹ ಪೌರ ಕಾರ್ಮಿಕರು ಶಾಸಕ ಬಾಲಕೃಷ್ಣ ಅವರನ್ನು ಭೇಟಿ ಮಾಡಿ ತಮ್ಮ ಅಳಲನ್ನು ಶಾಸಕರ ಎದುರು ತೋಡಿಕೊಂಡಿದ್ದಾರೆ. ಚೀಫ್ ಆಫೀಸರು ನಾವು ನಮ್ಮ ಪುರಸಭಾ ಸದಸ್ಯರುಗಳ ಆಹ್ವಾನಿಸೋಣ ಅಂತ ಹೇಳಿದ್ದೀವಿ. ಈಗ ನಿಮಗೋಸ್ಕರ ಮಾರೇನಹಳ್ಳಿ ಸರ್ವೆ ನಂಬರ್ 70ರಲ್ಲಿ 3 ಎಕರೆ 18 ಗುಂಟೆ ಜಾಗನ ಪೌರ ಕಾರ್ಮಿಕ ಬಂಧುಗಳಿಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಕಾಯ್ದಿರಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿ ಪುರಸಭೆಯಿಂದ ಮಾನ್ಯ ತಹಶೀಲ್ದಾರ್ ಮೂಲಕ DC ಅವರಿಗೆ ಪ್ರಸ್ತಾವನೆ ಕಳಿಸಿ ಈಗ ಅದನ್ನು ಕಾಯ್ದಿರಿಸಲಾಗಿದೆ. ಇಲ್ಲಿ ಸುಮಾರು 62 ಜನ ಪೌರ ಕಾರ್ಮಿಕರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ನಮ್ಮ ಪುರಸಭೆಯ ಒಂದು ಘನ ಉದ್ದೇಶನೂ ಕೂಡ 62 ಜನರಿಗೂ ಕೂಡ ನಿವೇಶನವನ್ನು ಕಲ್ಪಿಸಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಅರ್ಥ ಆಯ್ತಲ್ಲ? 20-30 ಮಾದರಿನಲ್ಲಿ ಇಂಡಿವಿಜುವಲ್ ಆಗಿ ಕೊಡಬೇಕು ಅನ್ನೋದೇ ನಿಮ್ಮ ಕೋರಿಕೆಗೆ ನಮ್ಮದು ಪೂರ್ಣ ಸಹಮತ ಇದೆ. ಇದರಲ್ಲಿ ಯಾವುದೇ ವಿರೋಧ ಇಲ್ಲ, ನಮ್ಮದು ಇಲ್ಲ, ಚೀಫ್ ಆಫೀಸರ್ದು ಇಲ್ಲ, ಯಾವ ಪುರಸಭಾ ಸದಸ್ಯಗಳದ್ದು ಕೂಡ ಇಲ್ಲ. ನಿಮ್ಮ 62 ಜನರಿಗೂ ಕೂಡ ಸರ್ಕಾರದ ಗೈಡ್ಲೈನ್ಸು ಇದು ಮಾಡಿದ್ದಾರೆ. ಇದು ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನು ಮಾಡಬೇಕಾಗುತ್ತೆ. ನಿಮ್ಮ ಅಭಿಪ್ರಾಯ ಏನು? ಹಾಸನ ನಗರಸಭೆಯಲ್ಲಿ ಈ ಥರ ಅವಕಾಶವನ್ನು ಪ್ರತಿಯೊಬ್ಬರಿಗೆ ಮಾಡಿಕೊಟ್ಟಿದ್ದಾರೆ ಅನ್ನೋದು ನಿಮ್ಮ ಕೋರಿಕೆ. ನಮ್ಮ 62 ಜನ ಪೌರ ಕಾರ್ಮಿಕರಿಗೆ ಪ್ರತ್ಯೇಕ ನಿವೇಶನವನ್ನು ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಆಗ್ರಹ. ಆ ಒಂದು ಹಿನ್ನೆಲೆ ನೀವು ಕೂಡ ನಗರದಲ್ಲಿ ಸ್ವಚ್ಛತೆ ದೃಷ್ಟಿಯಿಂದ ಉತ್ತಮ ರೀತಿ ಸೇವೆನ ಗಣನೀಯವಾಗಿ ಸಲ್ಲಿಸ್ತಾ ಇದ್ದೀರಿ. ಅದರ ಬಗ್ಗೆ ನಾವು ವಿಶೇಷವಾದಂಥ ಕಾಳಜಿ ಮತ್ತು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಈಗ ಅದರಿಂದಲೇ ಈ ಹಿಂದೆನೂ ಕೂಡ ನಾವು ಪುರಸಭಾ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಬನಶಂಕರಿ ರಘು ಅವರ ಒಂದು ಅಧ್ಯಕ್ಷತೆಯಲ್ಲಿ ಪುರಸಭಾ ಗೌರವ ಎಲ್ಲ ಸದಸ್ಯಗಳ ಸಹಕಾರದೊಂದಿಗೆ ತೀರ್ಮಾನ ಮಾಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದು ಶಿಫಾರಸು ಮಾಡ್ತೀವಿ. 62 ಜನರು ಕೂಡ ಹೆಸರನ್ನು ನಮೂದನೆ ಮಾಡಿ 3 ಎಕರೆ 18 ಗುಂಟೆನಲ್ಲಿ 30-20ರಂಗೆ ನಿವೇಶನವನ್ನು ಕೊಟ್ಟರೆ ಎಷ್ಟು ಆಗ್ತದೆ ಅನ್ನೋದ್ರ ಬಗ್ಗೆ ಅದೆಲ್ಲ ಮಾಹಿತಿ ನೀಡಿ ಮಾಡಿ ಅಲ್ಲೇನು ಮಾಡಬೇಕು, ದೇವಸ್ಥಾನಕ್ಕೊಂದು ಜಾಗನ ಕಾಯ್ದಿರಿಸ್ಬೇಕು, ಮುಂದಕ್ಕೆ ಒಂದು ಪಾರ್ಕು ಕೂಡ ಅದರಲ್ಲಿ ಇರಬೇಕು. ಅಲ್ಲೇನಾದರೂ ನಿಮಗೆ ಕೂತು ಚರ್ಚೆ ಮಾಡಲಿಕ್ಕೆ ಒಂದು ಭವನ ಕಡೆ ಪಕ್ಷ ಒಂದು 30-50 ಅಲ್ಲ, ಹೌದು, ಅದನ್ನು ಮಾಡಬೇಕಾಗಿದೆ. ಅದೆಲ್ಲ ಆದ್ಯತೆ ಮೇಲೆ ಮಾಡೋಣ. ಒಟ್ಟು ಇಂಡಿವಿಜುವಲ್ ನಿವೇಶನವನ್ನು ನೀವೇನು ಕೇಳ್ತಿದ್ದೀರಿ, ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ, ಆಗ್ಬೋದಲ್ಲ? ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಪರವಾಗಿ ಪಾಸಿಟಿವ್ ಆಗಿ ಇರ್ತಕ್ಕಂಥದ್ದನ್ನು ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೀವಿ. ಗೈಡ್ಲೈನ್ಸ್ ಅಂದರೆ ಅದು ಡೆಪ್ಟಿ ಕಮಿಷನರು ಡಿಸಿಷನ್ ತಗೊಳ್ಳೋಕ್ಕೆ ಡಿಸಿಷನ್ ಮೇಕರ್ ಇರ್ತಕ್ಕಂಥ ಅವರಿದ್ದಾರೆ. ಅದಕ್ಕೆ ತೀರ್ಮಾನ ಅದರಿಂದ ಇಲ್ಲಿಗೆ ನಿಮ್ಮ ಸಹಮತ ಮಾಡಿ ಕಳಿಸ್ಕೊಡ್ತೀವಿ. ಆಮೇಲೆ DC ಹತ್ರಕ್ಕೂ ಕೂಡ ನಿಮ್ಮ